ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿಗಳು, ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಿರಿಯ ಶಾಸಕರಾದ ನಜೀರ್ ಅಹಮದ್ ಅವರು, ಬಸವನಗೌಡ ಬಾದರ್ಲಿ ಅವರು, ಚಂದ್ರರಾಜ್ ಹಟ್ಟಿಹೊಳಿ ಅವರು ಏಕವಚನದಲ್ಲಿ ನಿಂದಿಸ್ತಾ ನನ್ನ ಕುಟುಂಬ, ನನ್ನ ತಾಯಿ ಅವರೆಲ್ಲರನ್ನೂ ನಿಂದಿಸ್ತಾ ನಿನ್ನ ಕತೆ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿ ಬಾರೋ ಇಲ್ಲಿ ಅಂತ ನುಗ್ಗಿ ಏರ್ಲಿಕ್ಕೆ ಬಂದರು. ಮಾರ್ಷಲ್ರ ರಕ್ಷಣೆಯಲ್ಲಿ ನಾನು ಹೆದರು ಹೋಗಬಾರ್ದು ಅಂತ ಕೆಲವು ಕಾಲ ಅಲ್ಲೇ ನಿಂತೆ. ಆಮೇಲೆ ಮಾರ್ಷಲ್ರ ರಕ್ಷಣೆಯಲ್ಲಿ ಸಭಾಧ್ಯಕ್ಷರ ಕೊಠಡಿಗೆ ಹೋಗಿ ಅಲ್ಲಿ ನಡೆದ ವಿದ್ಯಮಾನಗಳನ್ನೂ ಕೂಡ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿಯವರು ಮತ್ತು ಉಪನಾಯಕರಾದ ಸುನೀಲ್ ವಲ್ಲಾಪರಿ ಅವರು, ಉಳಿದೆಲ್ಲ ವಿಧಾನ ಪರಿಷತ್ತಿನ ಭಾಜಪದ ಸದಸ್ಯರು ರೈಟಿಂಗ್ನಲ್ಲಿ ದೂರು ಕೊಟ್ವಿ. ಆಮೇಲೆ ಸಭಾಪತಿಗಳು ಎಡಿಜಿಪಿ ಅವ್ರನ್ನ ಕರೆದ್ರು. ಲ್ಯಾಂಡ್ ಆರ್ಡರ್ ಅಲ್ಲ, ಎಡಿಜಿಪಿ ಅವರು ಲ್ಯಾಂಡ್ ಆರ್ಡರ್ ಕರೆದು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು. ನೋಡಿ, ಒಳಗಡೆ ನಮ್ಮ ಮಾರ್ಸಲ್ಲು, ಹೊರಗಡೆ ನಿಮ್ಮದು ಜವಾಬ್ದಾರಿ. ಸಿ ಟಿ ರವಿ ಅವರನ್ನ ಯಾವುದೇ ತೊಂದರೆ ಆಗದಂತೆ ನೀವು ಅವರ ಮನೆಗೆ ತಲುಪಿಸ್ಬೇಕು, ಒಂದು ಸಣ್ಣ ಲೋಪದೋಷವೂ ಆಗಬಾರ್ದು ಅಂತ ಹೇಳಿ ಅವರಿಗೆ ಡೈರೆಕ್ಷನ್ ಕೊಟ್ಟು, ಮತ್ತು ಇಲ್ಲಿ ವಿಧಾನಮಂಡಲದಲ್ಲಿ ಯಾರ್ಯಾರು ಹಲ್ಲೆ ನಡೆಸಿದ್ರು ಅವ್ರ ಮೇಲೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ, ಕೇಸ್ ಬುಕ್ ಮಾಡಿ ಅಂತ ಮೌಖಿಕವಾಗಿ ನಮ್ಮ ಎದುರುಗಡಲೇನೆ ಹೇಳಿದರು. ಅವ್ರು ಹೇಳಿದ್ರು, ಕೆಲವ್ರನ್ನ ಈಗಾಗಲೇ ಕಸ್ಟಡಿಗೆ ತಗೊಂಡಿದ್ದೀವಿ ಸರ್, ಆಕ್ಷನ್ ಆಗತ್ತೆ ಅಂತಕ್ಕನ್ನೋ ಮಾತನ್ನ ಅವ್ರು ಹೇಳಿದ್ರು. ನಮ್ಮ ಹತ್ರ CCTV ಫುಟೇಜ್ ಅನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ, ಆಕ್ಷನ್ ಆಗತ್ತೆ ಅಂತ ಹೇಳಿದ್ರು. ವಿಧಾನ ಮಂಡಲದೊಳಗೆ ನಡೆದಂತ ಘಟನೆಗಳು ಅದು ಕುರಿತಂತೆ ನಾವೆಲ್ಲ ಪಕ್ಷದ ಪ್ರಮುಖರು ತೀರ್ಮಾನ ಮಾಡಿ, ಈ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ಇಲ್ಲಿ ಒಳಗೇನೆ ಗೂಂಡಾಗಳಂತೆ ವರ್ತಿಸಿ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಸುವರ್ಣಸೌಧದ ಮೆಟ್ಟಿಲಿನ ಮೇಲೆ ಧರಣಿ ಕೂತ್ಕೊಂಡ್ವಿ. ಸುಮಾರು 6:20, 6:15 ಇರಬಹುದು. 6:45 ಹೊತ್ತಿಗೆ ನಮ್ಮನ್ನೆಲ್ಲರನ್ನು ಏಕಾಏಕಿ ಅಲ್ಲಿಂದ ಎತ್ಕೊಂಡು ಹೋದರು. ನನ್ನನ್ನು ಪ್ರತ್ಯೇಕ ಮಾಡಿ ನನ್ನನ್ನು ಒಂದು ಪೊಲೀಸ್ ವ್ಯಾನಿಗೆ, ಸಂಕನೂರು ಆಕಸ್ಮಿಕ ಒಳಗೆ ಸೇರ್ಕೊಂಡ್ರು, ಇಲ್ಲಾಂದ್ರೆ ಅವರು ಸಂಕನೂರವ್ರನ್ನು ಒಳಗೆ ಕರ್ಕೋತಿರ್ಲಿಲ್ಲ. ಅಲ್ಲಿಂದ ಎತ್ಕೊಂಡು ಹೋಗಿ ಮೊದಲು ಹಿರೇಬಾಗೇವಾಡಿಗೆ ಕರ್ಕೊಂಡು ಹೋದ್ರು. ಹಿರೇಬಾಗೇವಾಡಿಯಿಂದ ನನ್ನನ್ನು ಮತ್ತೆ ಪ್ರತ್ಯೇಕವಾಗಿ ಖಾನಾಪುರಕ್ಕೆ ಕರ್ಕೊಂಡು ಹೋದ್ರು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ ಕರೆಕ್ಟಾಗಿ ನಮ್ಗೆ ಯಾರು ಸ್ಪಷ್ಟವಾಗಿ ಹೇಳ್ತಿರ್ಲಿಲ್ಲ. ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಖಾನಾಪುರ ಠಾಣೆಯಲ್ಲಿ ಕೂತ್ಕಿಟ್ರು. ನಾವು ಕೇಳಿದ್ರೆ, ಯಾವ ಕಾರಣಕ್ಕೆ ನೀವು ನಮ್ಮನ್ನ ಕರ್ಕೊಂಡು ಬಂದಿದ್ದೀರಿ, ಅರೆಸ್ಟ್ ಮಾಡಿದ್ದೀರಾ, ಅರೆಸ್ಟ್ ಮಾಡಿದ್ರೆ ಮಾಹಿತಿ ಕೊಡಿ. ಅವರವ್ರ ಅಧಿಕಾರಿಗಳು ಅವರವರು ಒಳಗೋಗೋರು, ಗುಸುಗುಸು ಪಿಸುಗುಸು ಅಂತ ಮಾತಾಡೋರು, ಫೋನ್ ತಗೊಳ್ಳೋರು. ಅಷ್ಟೊತ್ತಿಗೆ ಕಮಿಷನರು ಬಂದರು, ಬೆಳಗಾಂ ಮಹಾನಗರದ ಪೊಲೀಸ್ ಕಮಿಷನರು. ಅವರವರೇ ಮೀಟಿಂಗ್ ನಡೀತಾ ಇತ್ತು. ಕೆಲವು ಗಂಟೆಗಳ ನಂತರ ಉಳಿದೆಲ್ಲ ಸದಸ್ಯರುಗಳಿಗೆ ಮಾಹಿತಿ ಹೋಗಿ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು, ಅಶೋಕ್ ಅವರು, ಇವರೆಲ್ಲರೂ ಖಾನಾಪುರ ಪೊಲೀಸ್ ಠಾಣೆಗೆ ಬಂದರು. ಬಹುಶಃ ಇವರೆಲ್ಲ ಬರ್ಬೇಕಾದ್ರೆ 9:30 ನೀವು ಖಾನಾಪುರಕ್ಕೆ ಬರಬೇಕಾದ್ರೆ 8:30 9 ಗಂಟೆ ಇರಬಹುದು. ಅಶೋಕ್ ಅವರು ಬರ್ಬೇಕಾದ್ರೆ 9:30 ಇರಬಹುದು. ಇವರು ಬಂದರು. ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತ ಸ್ಥಳೀಯ ಶಾಸಕರು ವಕೀಲರನ್ನು ನಿಯೋಜನೆ ಮಾಡಿದ್ರು. ವಕೀಲರನ್ನ ಒಳಗಡೆ ಬಿಡಲೇ ಇಲ್ಲ. ನಾನು ನಮ್ಮ ವಕೀಲರು ಬಂದಿದ್ದಾರೆ ಬಿಡಿ ಅಂದ್ರೂ ಬಿಡಲೇ ಇಲ್ಲ. ಅವ್ರನ್ನ ಗೇಟ್ನಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ರು. ನನಗೆ ಅರೆಸ್ಟ್ ಮಾಡಿದ್ದೀರಾ ಅಂದ್ರೆ ಉತ್ತರ ಇಲ್ಲ, FIR ಆಗಿದೆಯಾ ಅಂದ್ರೆ ಉತ್ತರ ಇಲ್ಲ. ವಕೀಲರು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಅಂತಂದ್ರೆ ಅವರನ್ನ ಭೇಟಿಗೆ ನಿರಾಕರಿಸಿದ್ರು. ಕಾನೂನಿನ ಪ್ರಕಾರ ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದ್ದೀವಿ ಅಂತ ನನಗೆ ಹೇಳಬೇಕಾಗತ್ತೆ, FIR ಕಾಪಿ ಕೊಡಬೇಕಾಗುತ್ತೆ, ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ, ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನ ಮಾಡಬೇಕಾಗತ್ತೆ ಕಾನೂನು ಪ್ರಕಾರ. ನನ್ನ ವಿಷಯದಲ್ಲಿ ಯಾವುದೂ ನಡೀಲಿಲ್ಲ. ಪ್ರಾಮಾಣಿಕವಾಗೂ ಇರಲಿಲ್ಲ ಸರ್ಕಾರ, ಪಾರದರ್ಶಕವಾಗಿಯೂ ಸರ್ಕಾರ ಇರಲಿಲ್ಲ.
ಅಶೋಕ್ ಅವರು ಬಂದರು, ಗಲಾಟೆ ಮಾಡಿದ್ರು. ಏನ್ರಿ ವಕೀಲರನ್ನೇ ಒಳಗೆ ಬಿಡಲ್ಲ ಅಂದ್ರೆ, ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದವನು, ಕಾನೂನು ಗೊತ್ತಿದೆಯಾ ನಿಮಗೆ ಅಂತ ದಬಾಯಿಸಿದ್ರು. ಆಗ ವಕೀಲರನ್ನು ಒಳಗೆ ಬಿಟ್ಟರು. ನಾನು ಹೇಳಿದೆ, ನೋಡಿ ನನ್ನ ಮೇಲೆ ಹಲ್ಲೆ ನಡೆದಿದೆ, ನಾನೊಂದು FIR ಬುಕ್ ಮಾಡಬೇಕು, ಕಂಪ್ಲೇಂಟ್ ಮಾಡಬೇಕು ಅಂತ ಕಂಪ್ಲೇಂಟ್ನ ಬರೆದು ಕೊಟ್ಟೆ. ಟೈಪ್ ಹೊಡೆದು ಕೊಟ್ವಿ. ಡಿಕ್ಟೇಟ್ ಮಾಡಿದೆ, ಟೈಪ್ ಹೊಡೆದು ಕೊಟ್ವಿ. ತಗೊಂಡ್ರು. ರಿಸೀವಿಂಗ್ ಕಾಫಿನೂ ಕೊಡಲಿಲ್ಲ. ನಾನು ಹೇಳಿದೆ 0 FIR ಬುಕ್ ಮಾಡಿ, ನೀವು ನಮ್ಮ ಜುಡಿಕ್ಷನಿಗೆ ಬರಲ್ಲ ಅಂತ ಹೇಳಿದ್ರು. ಕಾನೂನು ಅವ್ರಿಗೆ ಹೇಳಿ, ನೀವು ಇಲ್ಲಿಂದ ಯಾವ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಅಲ್ಲಿ ಕಳಿಸ್ಕೊಡಿ, ಈಗ 0 FIR ಬುಕ್ ಮಾಡಿ ಅಂತ. FIR ಬುಕ್ ಮಾಡಲಿಲ್ಲ. ಮತ್ತೆ ಹೋಗೋರು, ಫೋನ್ ಮಾತಾಡೋರು, ಬರೋರು, FIR ಬುಕ್ ಮಾಡಲೇ ಇಲ್ಲ. ನೀವು ಕಾನೂನು ಉಲ್ಲಂಘನೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ದಬಾಯಿಸಿ ಕೇಳಿದ್ರೆ FIR ಬುಕ್ ಮಾಡಲಿಲ್ಲ. ಅಶೋಕ್ ಅವ್ರನ್ನ ಯಾವುದೋ ಸಬೂಬ್ ಹೇಳಿ ಹೊರಗೆ ಕಳಿಸಿದ್ರು, ಇವ್ರನ್ನೆಲ್ಲರನ್ನು ಹೊರಗೆ ಕಳಿಸಿದ್ರು. ನನ್ನನ್ನು ಮತ್ತಲ್ಲಿ ಐಸೋಲೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ನಾನು ಒಳಗೆ ಧರಣಿ ಕೂತೆ. ಒಂದು ಸಣ್ಣ ವಿಡಿಯೋ ಬೈಟ್ ಮಾಡಿ ಹೊರಗಡೆಗೆ ಕಳಿಸ್ತೆ. ನನಗೆ FIR ಕಾಫಿ ಕೊಡಿ ಸರ್, ಹೋಗೋಣ ಸರ್, ಹೊರಗಡೆ ಹೋಗೋಣ, ಬನ್ನಿ ಸರ್, ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತೀವಿ ಸರ್, ನಿಮ್ಗೇನು ತೊಂದರೆ ಆಗಲ್ಲ ಸರ್, ಸೇಫಾಗಿ ಕರ್ಕೊಂಡು ಹೋಗ್ತೀವಿ ಸರ್. ಅಂದ್ರೆ ನಾ ಇಲ್ಲೇ ಇರ್ತೀನಿ, ಇಲ್ಲೇ ಸೇಫ್ ಇಲ್ವಾ? ಅಥವಾ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ, ಯಾವುದೂ ಹೇಳಿ ಅಂದ್ರೆ ಯಾವುದೂ ಅವ್ರು ಹೇಳ್ತಿರ್ಲಿಲ್ಲ. ಅಲ್ಲೇ ಧರಣಿ ಕೂತ್ಕೊಂಡೆ. ಇದಕ್ಕಿದ್ದಂಗೆ ಏಕಾಏಕಿ ಎತ್ಕೊಂಡು ನನ್ನನ್ನ ಪೊಲೀಸು ಸ್ಕಾರ್ಪಿಯೋದೊಳಗೆ ತುಂಬಿದ್ರು. ಆಗ ಲಾಠಿಯಿಂದ ಹೊಡೆತ ಬಿತ್ತು, ಹೇಗಾಯ್ತು ನಂಗೆ ಗೊತ್ತಿಲ್ಲ, ನನ್ನ ತಲೆಗೆ ಹೊಡೆತ ಬಿತ್ತು, ರಕ್ತ ಬರ್ತಾ ಇದೆ. ಆಗ ಒಂದು 11:15 ಸಮಯ ಇರ್ಬೋದು, 11:15 ಅಂತ ಅನ್ಸುತ್ತೆ ನನಗೆ. ಅಲ್ಲ, ನೀವೆಲ್ಲ ಆಮೇಲೆ ನನ್ನನ್ನು ಅಲ್ಲಿಂದ ನಂದಗಡ ಅಂತ ಒಂದು ಬೋರ್ಡ್ ನೋಡಿದೆ ನಾನು. ಅಲ್ಲಿಂದ ಮುಂದೆ ಕಿತ್ತೂರು. ನನ್ನ ತಲೆ ನೋವಾಗ್ತದೆ, ತಲೆ ಬರ್ತಾ ಇದೆ, ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ. ಕುಡಿಯಕ್ಕೆ ನೀರು ಕೊಡಿ ಅಂದ್ರೆ ಗಾಡಿಯಲ್ಲಿ ನೀರಿಲ್ಲ. ನನಗೆ ತಲೆ ಸುತ್ತಾ ಇದೆ, ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಕೂತ್ಕೊಳ್ತಾರೆ, ಫೋನ್ನಲ್ಲಿ ಮಾತಾಡ್ತಾರೆ. ಆಮೇಲೆ ಅಲ್ಲಿಂದ ಏನೋ ಡೈರೆಕ್ಷನ್ ಬರುತ್ತೆ ಕಿತ್ತೂರು ಕಡೆಗೆ ಅಂತ ಹೇಳಿ ಕಿತ್ತೂರು ಕಡೆಗೆ ತಗೊಂಡ್ರು. ಆಮೇಲೆ ಮತ್ತೆ ಅಲ್ಲಿಂದ ಕಿತ್ತೂರಿನಿಂದ ಒಳಗೆ ಎಲ್ಲೇ ಯಾವುದೋ ಗೊತ್ತಿಲ್ಲ, ಗಲ್ಲಿ ರಸ್ತೆ ಒಳಗೆ ತಗೊಂಡೋದ್ರು ಕಿತ್ತೂರು ಒಳಗಡೆ. ನನ್ಗೆ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಹಿಂದ್ಗಡೆ ಬರ್ತಾ ಇದ್ದಂತ ಮಾಧ್ಯಮದ ವೆಹಿಕಲ್ಗಳಿಗೆ ಮತ್ತು ನನ್ನ PA ಅವರು ನನ್ನ ಕಾರ್ನಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹಿಂದ್ಗಡೆ ಬರ್ತಾ ಇದ್ದ, ನನ್ನೊಬ್ಬನೇ. ಅವರಿಗೂ ಬ್ಯಾರಿಕೇಡ್ ಹಾಕಿ ತಡೆದ್ರು. ಆ ವೆಹಿಕಲ್ ಡಿಸ್ಕನೆಕ್ಟ್ ಆಯಿತು, ಅವರಿಗೂ ನಮಗೂ ಸಂಪರ್ಕ. ಇವರೇ ಫೋನ್ನಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಿದ್ಯಾ ಅಂತ ಫೋನಲ್ಲಿ ಮಾತಾಡೋದು, ಆಮೇಲೆ ಬರ್ತಿದ್ರೆ ಇವ್ರು ಡೈರೆಕ್ಷನ್ ಕೊಡೋದು, ಬ್ಲಾಕ್ ಮಾಡಿ ಅಂತ ಹೇಳೋದು ಕೇಳ್ತಾ ಇತ್ತು ನನಗೆ. ನನಗೆ ತಲೆ ನೋವು, ತಲೆಭಾರ. ಇದ್ರ ನಡುವೆ ಹಿಂಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ, ಏನ್ ಮಾಡಕ್ ಹೊಟ್ಟಿದ್ದೀರಿ ನನ್ನನ್ನು ಅಂತ ಕೇಳಿದೆ. ಅವರು ಮೌನವಾಗಿರ್ತರು, ಏನು ಹೇಳ್ತಿರ್ಲಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ಬೆಳಗಾಂ ಕಡೆಗೆ ಅಂದ್ರು, ಸಿಟಿಗೆ ಅಂತ. ನಾನು ಬೆಳಗಾಂ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅಂತ ಅನ್ಕೊಂಡು ನಾನು ಸುಮ್ಮನಾದೆ. ನೋಡ್ತೀನಿ ಹೈಕೋರ್ಟ್, ಧಾರವಾಡದ ಹೈಕೋರ್ಟ್ ಕಾಣ್ತು. ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನನಗೆ ಧಾರವಾಡ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಹೈಕೋರ್ಟ್ ಕಟ್ಟಡ ನಾನು ನೋಡಿದೆ, ಧಾರವಾಡದ ಹೈಕೋರ್ಟ್ ಕಟ್ಟಡ. ಧಾರವಾಡ ಕಡೆ ಕರ್ಕೊಂಡು ಹೋಗ್ತೀವಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ಮತ್ತು ಉತ್ತರ ಇಲ್ಲ. ಆಮೇಲೆ ಅಲ್ಲಿಂದ ಮತ್ತೆ ನಾನು ನೀವು ನಿಲ್ಸಿ ಗಾಡಿನ ನಾನು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ, ಇಲ್ಲ ನಾನು ಇಳಿತೀನಿ ಅಂತ ಡೋರ್ ತೆಗೆಯಕ್ಕೆ ಹೋದೆ ಫೋರ್ಸ್ ಆಗಿ. ಆಗ ಅವ್ರುಗಳು ಬಲವಾಗಿ ಇಟ್ಕೊಂಡ್ರು. ನೋಡಿ ಇಲ್ಲಿ ಮಾರ್ಕು, ಇದು 3ನೇ ದಿನ ಮಾರ್ಕ್ ಹಂಗೆ ಇದೆ. ಈ ತರದ ಮಾರ್ಕ್ ನನ್ನ ಬೆನ್ನಲ್ಲಿ 3-4 ಕಡೆಗಳಿದೆ, ಹೊಟ್ಟೆ ಮತ್ತು ಬೆನ್ನಲ್ಲಿದೆ.